ಹಾಯ್ ಫ್ರೆಂಡ್ಸ್, ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ಲವ್ ಸ್ಟೋರಿ ಗೊತ್ತಾ? ದೆಹಲಿ ಮೂಲದ ವಿಕಾಸ್ ಜವಾರ್ ಪರಿಚಯವಾಗಿದ್ದು ಹೇಗೆ? ಇವರಿಬ್ಬರ ಮದುವೆ ಹೇಗಿತ್ತು ಗೊತ್ತಾ? ಪತಿ ಏನ್ ಮಾಡ್ಕೊಂಡಿದ್ದಾರೆ? ಪತಿ ಹೆಸರಲ್ಲಿರೋ ಆಸ್ತಿ ಎಷ್ಟು? ನಯನ ಮೋಟಮ್ಮ ಹೆಸರಲ್ಲಿರೋ ಆಸ್ತಿ ಚಿನ್ನ ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನಯನ ಮೋಟಮ್ಮ ಆರಂಭಿಕ ಜೀವನ. ನಯನ ಮೋಟಮ್ಮ 1980ರಲ್ಲಿ ಜನಿಸಿದ್ರು. ಇವರ ಫುಲ್ ಹೆಸರು ನಯನ ಜ್ಯೋತಿ ಜವಾರ್ ಅಂತ. ಇವರ ತಂದೆ ವೆಂಕಟರಾಮು, ತಾಯಿ ಮೋಟಮ್ಮ. ವೆಂಕಟರಾಮು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. ಈಗ ನಿವೃತ್ತಿಯಾಗಿದ್ದಾರೆ. ತಾಯಿ ಮೋಟಮ್ಮ ಕೂಡ ಹಿರಿಯ ಕಾಂಗ್ರೆಸ್ ನಾಯಕಿಯಾಗಿದ್ದು ಈಗ ಚುನಾವಣಾ ರಾಜಕೀಯಕ್ಕೆ ಟಾಟಾ ಮಾಡಿದ್ದಾರೆ. ಇಂಥ ಕುಟುಂಬದಲ್ಲಿ ಜನಿಸಿದ ನಯನ ಮೋಟಮ್ಮಗೆ ಇಬ್ಬರು ತಮ್ಮಂದಿರಿದ್ರು. 1996ರಲ್ಲಿ ಬೆಂಗಳೂರಿನ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಸ್ಕೂಲ್ನಲ್ಲಿ 10ನೇ ಕ್ಲಾಸ್ ಪಾಸ್ ಮಾಡಿಕೊಂಡ್ರು. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ 1998ರಲ್ಲಿ PUC ಕಂಪ್ಲೀಟ್ ಮಾಡಿದ್ರು. ಲಾ ಓದುವಾಗ ನಯನಾಗೆ ವಿಕಾಸ್ ಗೆಳೆತನ. PUC ಬಳಿಕ ನಯನ ಮೋಟಮ್ಮ ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಕಾನೂನು ಓದ್ತಿದ್ರು. ಆಗ ಅದೇ ಕಾಲೇಜಿನಲ್ಲಿ ವಿಕಾಸ್ ಜವಾರ್ ಕೂಡ ಓದ್ತಿದ್ರು. ನಯನ ಫ್ರೆಂಡ್ ಸರ್ಕಲ್ ತುಂಬ ಸಣ್ಣದಾಗಿತ್ತು. ಆ ಫ್ರೆಂಡ್ ಸರ್ಕಲ್ನಲ್ಲಿ ವಿಕಾಸ್ ಜವಾರ್ ಕೂಡ ಇದ್ರು. ಅದರಲ್ಲೂ ನಯನಾಗೆ ವಿಕಾಸ್ ಜವಾರ್ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು. ಒಟ್ಟಿಗೆ ಓಡಾಡೋದು, ಒಟ್ಟಿಗೆ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋದು, ಒಟ್ಟಿಗೆ ಓದೋದು, ಹೀಗೆ ತುಂಬ ಕ್ಲೋಸ್ ಆಗಿದ್ರು. ನಂತರದಲ್ಲಿ ನಯನ ವಿದೇಶಕ್ಕೆ ಓದಲು ಹೊರಟಾಗಲು ಖುದ್ದು ವಿಕಾಸ್ ಜವಾರ್ ಅಪ್ಲಿಕೇಶನ್ ಫಿಲ್ ಮಾಡಿ ಎಸ್ಸೆ ಎಲ್ಲ ಬರೆದು ಕೊಟ್ಟಿದ್ರು. ವಿಕಾಸ್ ತೋರಿಸ್ತಿದ್ದ ಕಾಳಜಿ ನೋಡಿ ನಯನಾಗೆ ವಿಕಾಸ್ ಮೇಲೆ ಪ್ರೀತಿ ಆಯಿತು. ವಿದೇಶಕ್ಕೆ ಹೋದಾಗಲೂ ಫ್ರೆಂಡ್ಶಿಪ್ ಕಂಟಿನ್ಯೂ. ನಯನ LLM ಪಡೆದುಕೊಳ್ಳಲು ಅಮೆರಿಕಾದ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾಗೆ ಹೋದ್ರು. ವಿಕಾಸ್ ಇಲ್ಲೇ ಉಳಿದುಕೊಂಡ್ರು. ಆಗಿನ್ನೂ ಇಬ್ಬರು ಪರಸ್ಪರ ಪ್ರೀತಿಯ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಇಬ್ಬರು ದೂರ ದೂರ ಆದರೂ ಪ್ರತಿದಿನ ಫೋನ್ನಲ್ಲಿ ಮಾತನಾಡ್ತಿದ್ರು. ಒಂದು ದಿನನೂ ಮಿಸ್ ಮಾಡ್ತಿರ್ಲಿಲ್ಲ ಅಂತ ನಯನ ಮೋಟಮ್ಮ ಹೇಳ್ಕೊಂಡಿದ್ರು. ಶಿಕ್ಷಣ ಮುಗಿಸಿ ಒಂದೇ ವರ್ಷದಲ್ಲಿ ನಯನ ವಾಪಸ್ ಬಂದ್ರು. ಮುಂಬೈನ ಲಾ ಕಂಪನಿ ಒಂದರಲ್ಲಿ ಕೆಲಸ ಸಿಕ್ತು. ಅಲ್ಲೇ ICICI ಬ್ಯಾಂಕ್ ಒಂದರಲ್ಲಿ ವಿಕಾಸ್ ಜವಾರ್ ಕೂಡ ಕೆಲಸ ಮಾಡ್ತಿದ್ರು. ನಂತರ ನಯನ ಕೂಡ ಅದೇ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ವಿಕಾಸ್ ಮತ್ತು ನಯನ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ರು. ಆದರೂ ಲವ್ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ. ಪ್ರೀತಿ ಬಗ್ಗೆ ಹೇಳಿಕೊಂಡಿದ್ದು ಹೇಗೆ? ಮಾರ್ವಾಡಿ ಸ್ಟೈಲ್ನಲ್ಲಿ ನಡೀತು ಮದುವೆ. 2007ರ ವೇಳೆಗೆ ಒಟ್ಟಿಗೆ ಕೆಲಸ ಮಾಡ್ತಿದ್ದ ನಯನ ಮತ್ತು ವಿಕಾಸ್ ನಂತರದಲ್ಲಿ ಪರಸ್ಪರ ಪ್ರೀತಿಯ ಬಗ್ಗೆ ಹೇಳ್ಕೊಂಡ್ರು. ಆದರೆ ಮನೆಯವರನ್ನ ಒಪ್ಪಿಸೋದು ಕಷ್ಟವಾಗಿತ್ತು. ವಿಕಾಸ್ ಜವಾರ್ ದೆಹಲಿ ಮೂಲದ ಉದ್ಯಮದಲ್ಲಿ ತೊಡಗಿಸಿಕೊಂಡ ಕುಟುಂಬಕ್ಕೆ ಸೇರಿದ್ರು. ಅದೇ ನಯನ ರಾಜಕೀಯ ಹಿನ್ನೆಲೆ ಇದ್ದ ಕುಟುಂಬವಾಗಿತ್ತು. ಕ್ಯಾಸ್ಟ್, ಸಂಪ್ರದಾಯ ಎಲ್ಲವೂ ಬೇರೆ ಬೇರೆ ಆಗಿತ್ತು. ನಯನ ತಂದೆ ತಾಯಿ ಒಪ್ಪಿಗೆ ಕೊಟ್ರು. ಆದರೆ ವಿಕಾಸ್ ಜವಾರ್ ಮನೆ ಕಡೆಯವರು ಒಪ್ಪಿಗೆ ಕೊಡಲು 6-7 ತಿಂಗಳು ತಗೊಂಡ್ರು. ಕೊನೆಗೂ ಎಲ್ಲರೂ ಒಪ್ಪಿ ಮದುವೆಗೆ ರೆಡಿಯಾದ್ರು. ಮಾರ್ವಾಡಿ ಸಂಪ್ರದಾಯದಲ್ಲಿ ಮದುವೆ ಮಾಡಲಾಯಿತು. ವಿಕಾಸ್ ಜವಾರ್ ಕುದುರೆ ಮೇಲೆ ಕುಳಿತು ಮದುವೆಗೆ ಬಂದಿದ್ರಂತೆ. ನಮ್ಮ ಶಾಸ್ತ್ರ ನಾವು ಮಾಡಿದ್ವಿ, ಅದೇ ರೀತಿ ಅವರ ಶಾಸ್ತ್ರಗಳನ್ನು ಅವರು ಮಾಡಿದ್ರು. ಒಟ್ನಲ್ಲಿ ಮದುವೆ ಹ್ಯಾಪಿ ಎಂಡಿಂಗ್ ಆಯಿತು ಅಂತ ನಯನ ಹೇಳಿದ್ದಾರೆ. ಮಾರ್ವಾಡಿ ಸಂಪ್ರದಾಯಗಳು ನಯನ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಹೀಗಾಗಿ ಮೂಡಿಗೆರೆಯ ಕೆಲವೊಂದು ಪರಿಚಯಸ್ಥ ಮಾರ್ವಾಡಿಗಳು ಮದುವೆಯಲ್ಲಿ ಸಹಾಯ ಮಾಡಿದ್ರು. ಬೆಂಗಳೂರು ಪ್ಯಾಲೇಸ್ನಲ್ಲಿ ನಡೆದ ಮದುವೆಗೆ 4,000ದಷ್ಟು ಜನ ಬಂದಿದ್ರು. ಮದುವೆ ಬಳಿಕವೂ ಬಾಂಬೆಯಲ್ಲಿ ಕೆಲಸ. ಮದುವೆ ಆದಮೇಲೆ ನಯನ ಕೆಲಸ ಬಿಡಲಿಲ್ಲ. ಬಾಂಬೆಯಲ್ಲಿ ಕೆಲಸ ಮುಂದುವರಿಸಿದ್ರು. ನಯನ ಮತ್ತು ವಿಕಾಸ್ ಇಂದಿಗೂ ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಸ್ನೇಹಿತರಾಗಿಯೇ ಇದ್ದಾರೆ. 2013ರಲ್ಲಿ ಆರ್ಯ ಅನ್ನೋ ಮಗಳು ಜನಿಸಿದ್ರು. ಇದಾದ್ಮೇಲೆ ನಯನ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಯಾಕಂದ್ರೆ ನಯನಾಗೆ ಮಗಳ ಬೆಳವಣಿಗೆಗೆ ತಮ್ಮ ಕುಟುಂಬದ ನೆರವು ಬೇಕು ಅಂತ ಅನ್ನಿಸಿತ್ತು. ಅದು ಅಲ್ಲದೆ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ನಯನಾಗೆ ಮೊದಲಿನಿಂದಲೂ ಆಸಕ್ತಿ ಇತ್ತು. ಹೀಗಾಗಿ ಬೆಂಗಳೂರಿಗೆ ಅಂದ್ರೆ ಕರ್ನಾಟಕಕ್ಕೆ ವಾಪಸ್ ಬರೋ ನಿರ್ಧಾರ ಮಾಡಿದ್ರು. ರಾಜಕೀಯಕ್ಕೆ ಗೆಲುವಿನ ಎಂಟ್ರಿ. ಬೆಂಗಳೂರಿಗೆ ಬಂದ ನಯನ ಮೋಟಮ್ಮ ರಾಜಕೀಯದ ಕಡೆಗೆ ಮುಖ ಮಾಡಿದ್ರು.
2023ರ ಚುನಾವಣೆ ಬಂದಾಗ ಮೂಡಿಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು. ಆರಂಭದಲ್ಲಿ ಭಾರಿ ವಿರೋಧ ವ್ಯಕ್ತವಾಯ್ತಾದ್ರೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಯನಾಗೆ ಟಿಕೆಟ್ ಕೊಡಿಸಿದ್ರು. ಕೊನೆಗೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನಯನ ಜಸ್ಟ್ 772 ಮತಗಳ ರೋಚಕ ಗೆಲುವು ದಾಖಲಿಸಿದ್ರು. ಇವರಿಗೆ 45 ವರ್ಷ ವಯಸ್ಸಾಗಿದ್ದು ಇರೋ 11 ಮಂದಿ ಶಾಸಕಿಯರಲ್ಲಿ ವಿದ್ಯಾವಂತ ಮತ್ತು ಯಂಗ್ ಶಾಸಕಿ ಎನಿಸಿಕೊಂಡಿದ್ದಾರೆ. ಪತಿ ಕೂಡ ನಯನ ಮೋಟಮ್ಮಗೆ ಪ್ರತಿ ಹಂತದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸದ್ಯ ಅವರು ಕೂಡ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಯನ ಮೋಟಮ್ಮ ಕುಟುಂಬದ ಆಸ್ತಿ ಎಷ್ಟು? ನಯನ ಮೋಟಮ್ಮ ಮತ್ತು ಪತಿ ಬಿಕಾಶ್ ಜವಾರ್ ಬಳಿ 10,72,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ 1,64,00,000 ರೂಪಾಯಿ ಮೌಲ್ಯದ ಸಾಲ ಮಾಡಿದ್ದಾರೆ. ಇದರಲ್ಲಿ ನಯನ ಬಳಿ 2,42,00,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ರೆ ಪತಿ ಬಿಕಾಶ್ ಹೆಸರಲ್ಲಿ 8,19,00,000 ರೂಪಾಯಿ ಮೌಲ್ಯದ ಸ್ವತ್ತು ಇದೆ. ನಯನ ಬಳಿ ಯಾವುದೇ ಕಾರುಗಳಿಲ್ಲ. ಆದರೆ ಪತಿ ಬಿಕಾಶ್ ಹೆಸರಲ್ಲಿ ಫಾರ್ಚುನರ್ ಮತ್ತು ಮರ್ಸಿಡೀಸ್ ಬೆನ್ಸ್ ಕಾರುಗಳಿವೆ. ನಯನ ಬಳಿ 181 ಗ್ರಾಂ ತೂಕದ ಚಿನ್ನಾಭರಣ ಇದ್ರೆ ಬಿಕಾಶ್ ಬಳಿ 189 ಗ್ರಾಂ ಚಿನ್ನ ಇದೆ. ಆದಾಯ ಮತ್ತು ಆದಾಯದ ಮೂಲ ಏನು? ನಯನ ಮೋಟಮ್ಮ 2022ನೇ ಸಾಲಿನಲ್ಲಿ 4,98,000 ರೂಪಾಯಿ ಮೌಲ್ಯದ ಆದಾಯ ಹೊಂದಿದ್ದಾರೆ. ಅದೇ ರೀತಿ ಪತಿ ಬಿಕಾಶ್ ಅದೇ ಸಾಲಿನಲ್ಲಿ 1,58,00,000 ರೂಪಾಯಿ ಮೌಲ್ಯದ ಆದಾಯ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ಬರ ಆದಾಯದ ಮೂಲವು ವಕೀಲಿ ವೃತ್ತಿ ಅಂತ ನಯನ ಮೋಟಮ್ಮ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಮೂಡಿಗೆರೆ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ಲವ್ ಸ್ಟೋರಿ ಮತ್ತು ಮದುವೆಯ ಕಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.